ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೇ, ಮೈಟ್ ಆ್ಯಂಡ್ ಕುಡ್. ಈ ಮೂರು ವರ್ಡ್ಗಳ ಮೀನಿಂಗ್ ಕೂಡ ಸಿಮಿಲರ್ ಇರುತ್ತೆ. ಯಾವ ಸಿಚುವೇಷನಲ್ಲಿ ಮಾತಾಡುವಾಗ ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ಮೇ ಬಿ, ಮೈಟ್ ಬಿ, ಮೇ ಹ್ಯಾವ್ ಬೀನ್, ಮೈಟ್ ಹ್ಯಾವ್ ಬೀನ್, ಮೇ ಬಿ ಏಬಲ್ ಟು, ಮೇ ನಾಟ್ ಬಿ ಏಬಲ್ ಟು ಆ್ಯಂಡ್ ಮೇ ಹ್ಯಾವ್ ಟು. ಸೊ ಎಲ್ಲ ವರ್ಡ್ಸ್ಗಳಿಂದನೂ ಕೂಡ ನಾನು ಸೆಂಟೆನ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ, ಯಾವ ಸಿಚುವೇಶನ್ ಅನ್ನೋದನ್ನ ಹೇಳ್ತೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಎಲ್ಲ ವೀಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ, ಎಲ್ಲರಿಗೂ ರೀಚ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಸೊ ಫಸ್ಟ್ ಕೇಸ್ ನಂಬರ್ 1, ಮೇ, ಮೈಟ್, ಕುಡ್ನ ನಾವು ಜಾಸ್ತಿ ಯೂಸ್ ಮಾಡೋದು ಟು ಟಾಕ್ ಅಬೌಟ್ ದಿ ಚಾನ್ಸ್, ಅಂದರೆ ಪಾಸಿಬಿಲಿಟಿ, ಅಂದರೆ ಸಾಧ್ಯತೆ. ಒಂದು ಕೆಲಸ ನಡೆಯೋ ಸಾಧ್ಯತೆ ಬಗ್ಗೆ ಮಾತಾಡೋದು. ದಟ್ ಸಮಥಿಂಗ್ ವಿಲ್ ಹ್ಯಾಪನ್ ಆರ್ ಈಸ್ ಹ್ಯಾಪನಿಂಗ್, ರೈಟ್? ಆ್ಯಂಡ್ ಇದು ಪ್ರೆಸೆಂಟ್, ಫ್ಯೂಚರ್ ಎರಡರಲ್ಲೂ ಸ್ಟ್ರಕ್ಚರ್ ಸೇಮೇ ಇರುತ್ತೆ. ನೀವು ಪ್ರೆಸೆಂಟ್ ಬಗ್ಗೆ ಹೇಳಬೇಕಾದ್ರೂ ಫ್ಯೂಚರ್ ಬಗ್ಗೆ ಹೇಳಬೇಕಾದ್ರೂ ಸೇಮ್ ಸ್ಟ್ರಕ್ಚರ್ನ ಫಾಲೋ ಮಾಡಿ. ಈ ಥರ ಇರುತ್ತೆ ನೋಡಿ. ನೀವು ಯಾವುದೇ ಮೋಡಲ್ ವರ್ಬ್ನ ಯೂಸ್ ಮಾಡಿದರೂ ಬೇಸ್ ವರ್ಬ್ನೇ ಹಾಕಬೇಕು ಪ್ರೆಸೆಂಟ್ ಫ್ಯೂಚರ್ಗೆ. ಇದನ್ನು ನೆನ್ಪಿಟ್ಕೊಂಬಿಡಿ. ಸಬ್ಜೆಕ್ಟ್ ಆದ ತಕ್ಷಣವೇ ಮೋಡಲ್ ವರ್ಬ್ ಬರುತ್ತೆ. ಯಾವುದೇ ಸಬ್ಜೆಕ್ಟ್ ಇದ್ರೂ ಮೋಡಲ್ ವರ್ಬ್ದು ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ರೈಟ್? ಸೊ ಇದೇ ಸ್ಟ್ರಕ್ಚರ್ ನಾನೀಗ ಮುಂದೆ ಎಲ್ಲ ಸೆಂಟೆನ್ಸ್ನಲ್ಲೂ ಫಾಲೋ ಮಾಡ್ತೀನಿ. ಏನಾದರೂ ಚೇಂಜ್ ಇದ್ದರೆ ನಾನು ಅಲ್ಲೇ ಹೇಳ್ತೀನಿ. ಇಲ್ಲಿ ನೋಡಿ, ಕೇರ್ಫುಲ್. ಇಟ್ ಮೇ ಬ್ರೇಕ್ ಅಂದರೆ ಇದು ಮುರಿದೋಗ್ಬಹುದು. ಮುರಿದು ಹೋಗುತ್ತೆ ಅಂದರೆ ಇಟ್ ವಿಲ್ ಬ್ರೇಕ್. ಮುರಿದೋಗ್ಬಹುದು ಅಂದರೆ ಇಟ್ ಮೇ ಬ್ರೇಕ್. ಅಷ್ಟೇ, ಸಿಂಪಲ್. ಐ ಮೇ ಬಿ ರಾಂಗ್, ನಾನು ಹೇಳಿದ್ದು ತಪ್ಪಿರ್ಬೋದು. ಸೊ ಇಲ್ಲಿ ನೋಡಿ, ತಪ್ಪಿರ್ಬೋದು, ಸರಿ ಇರ್ಬೋದು, ಅಲ್ಲಿರ್ಬೋದು, ಇಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಅದಾಗಿರಬಹುದು ಅಂತ ಹೇಳೋವಾಗ ನಾವು ಯೂಸ್ ಮಾಡಬೇಕಾಗಿರುವಂಥ ವರ್ಬ್ ಬಿ. ಅದು ಕೂಡ ವರ್ಬೇ, ಮೇ ಆದಮೇಲೆ ಬರ್ತಾ ಇದೆ. ಅದ್ರ ಮುಂದೆ ನಾವು ಹಾಕಬೇಕಾಗಿರೋದು ಅಡ್ಜೆಕ್ಟಿವ್ಸ್ ಆರ್ ನೌನ್ಸ್. ಅದೇ ಥರ ಯು ಮೇ ಬಿ ರೈಟ್, ಶಿ ಮೇ ನಾಟ್ ಕಮ್, ಅವಳು ಬರೋದಿಲ್ಲ ಅನಿಸುತ್ತೆ ಅಂತ ನೀವು ಕನ್ನಡದಲ್ಲಿ ಈ ಥರ ಹೇಳ್ತಿರಲ್ಲ. ಸೊ ಈ ಥರ ಹೇಳೋವಾಗ್ಲೂ ಕೂಡ ಮೇ ಯೂಸ್ ಮಾಡ್ತೀವಿ. ಬರೋದಿಲ್ಲ ಅನಿಸುತ್ತೆ, ಬರ್ಬೋದು ಅನಿಸುತ್ತೆ. ಅನಿಸುತ್ತೆ ಅಂದರೆ ವಿ ಆರ್ ನಾಟ್ ಶೋರ್ ಅಲ್ವಾ? ಇಟ್ ಮೇ ರೈನ್ ಟುಮಾರೋ. ಮೇ ಆರ್ ಮೇ ನಾಟ್ ಬಿ ಟ್ರೂ. ಟ್ರೂ ಇರ್ಬೋದು, ಇಲ್ಲದೇನೂ ಇರಬಹುದು. ಹಿ ಮೇ ಕಮ್ ಬೈ ಈವ್ನಿಂಗ್. ಬೈ ಈವ್ನಿಂಗ್ ಅಂದರೆ ಈವ್ನಿಂಗ್ ಒಳಗೆ. ಇದು ನಾನು ತುಂಬ ಸರಿ ವಿಡಿಯೋಸ್ನಲ್ಲಿ ಹೇಳಿದ್ದೀನಿ. ಹಿ ಮೇ ಬಿ ಆನ್ ದ ಟೆರೇಸ್, ಗೋ ಅಂಡ್ ಸಿ. ಅವನು ಟೆರೇಸ್ ಮೇಲೆ ಇರಬಹುದು, ಹೋಗಿ ನೋಡು. ನೋಡಿ, ಮೇ ಬಿ ಇರಬಹುದು. ರವಿ ಮೇ ಬಿ ಕಮಿಂಗ್ ಟು ಸಿ ಅಸ್ ಟುಮಾರೋ. ಇಲ್ಲಿ ನೋಡಿ, ಮೇ ಬಿ ಕಮಿಂಗ್ ಅಂತ ಬಂತು. ನಾವು ಈ ಆ್ಯಕ್ಷನ್ನ ಕಂಟಿನ್ಯೂಸ್ ಫಾರ್ಮ್ನಲ್ಲಿ ತೋರಿಸ್ಬೇಕು ಅಂದರೆ ಮೇ ಮುಂದೆ ಬೇಸ್ ವರ್ಬ್ ಹಾಕಬಾರ್ದು, ಬಿ ಹಾಕಿ ING ವರ್ಬ್ ಹಾಕಬೇಕು. ಇದರ ಅರ್ಥ ಏನು? ಒಂದು ಕಂಟಿನ್ಯೂಸ್ ಫಾರ್ಮ್ ತೋರಿಸುತ್ತೆ, ಇನ್ನೊಂದು ತುಂಬ ಶೋರ್, 99% ಅಷ್ಟು ಶೋರಿಟಿನ ತೋರಿಸುತ್ತೆ. ಈ ಮೇ ಬಿ ಕಮಿಂಗ್, ಅವ್ನು ಬರ್ಬೋದು, ನಾಳೆ ಬರ್ತಾ ಇರಬಹುದು ಅನ್ನೋದನ್ನು ಹೇಳುತ್ತೆ ಇದು, ಅಷ್ಟೇ. ಸೊ ಮೇ ಬಿ ಬಂದರೆ ಎರಡು ಸಪ್ರೇಟ್ ವರ್ಡ್ಸ್. ಮೇ ಮೋಡಲ್ ವರ್ಬ್, ಬಿ ಅನ್ನೋದು ಮೇನ್ ವರ್ಬ್ ಅಲ್ವಾ? ಅದೇ ಥರ ಮೇ ಕಮ್, ಮೇ ರೇನ್, ಮೇ ಬ್ರೇಕ್ ಆ ಥರ ಇರುತ್ತೆ. ಬಟ್ ಕೆಲವು ಸರಿ ನಾವು ಮೇ ಬಿನ ಜೋಡಿಸಿ ಬರಿತೀವಿ, ಸಿಂಗಲ್ ವರ್ಡ್ ಆಗಿ ಬರಿತೀವಿ. ಇಷ್ಟನ್ನು ನಾವು ಅಲೋನ್ ಆಗಿ ಯೂಸ್ ಮಾಡ್ಬೋದು. ಇದೊಂಥರ ಎಕ್ಸ್ಪ್ರೆಷನ್ ಥರ ಯೂಸ್ ಮಾಡ್ಬೋದು ಈ ಮೀನಿಂಗ್ ಕೊಡೋದಕ್ಕೆ. ಇರಬಹುದು ಅಂತ ಹೇಳೋದಕ್ಕೆ ಮೇ ಬಿ ಅಂತೀವಲ್ವಾ, ಮೇ ಬಿ. ಅವಾಗ ಅದನ್ನು ಬರೆಯೋದಿದ್ರೆ ಸ್ಪೇಸ್ ಕೊಡಬಾರ್ದು, ಜೊತೆಗೇನೆ ಬರೀಬೇಕು ಮೇ ಬಿ ಅನ್ನೋದು. ಸ್ಪೇಸ್ ಕೊಟ್ಟರೆ ಎರಡು ಸಪ್ರೇಟ್ ವರ್ಡ್ಸ್ ಆಗುತ್ತೆ ಆ್ಯಂಡ್ ಅವಾಗ ನೀವು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಟ್ ಮೇ ಬಿನ ಇಷ್ಟನ್ನೇ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಆಪೋಸಿಟ್ ಮೇ ಬಿ ನಾಟ್, ಇಲ್ಲದೆ ಇರ್ಬೋದು ಅಂತ ಹೇಳೋದಕ್ಕೆ. ನೋಡಿ, ಮೇ ನಾಟ್ ಬಿ ಅಲ್ಲ, ಮೇ ನಾಟ್ ಬಿ ಅಂದರೆ 3 ಸಪ್ರೇಟ್ ವರ್ಡ್ಸ್ ಆಗುತ್ತೆ, ಅದನ್ನು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ಮೇ ಬಿ ವಿತೌಟ್ ಸ್ಪೇಸ್, ಮೇ ಬಿ ನಾಟ್ ವಿತೌಟ್ ಸ್ಪೇಸ್ ಯೂಸ್ ಮಾಡಿದ್ರೆ ಇರಬಹುದು, ಇಲ್ಲದೆ ಇರ್ಬೋದು ಅಂತ ಇಷ್ಟನ್ನೇ ಹೇಳೋದಕ್ಕೆ ಅಲೋನ್ ಆಗಿ ಆ ಎಕ್ಸ್ಪ್ರೆಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮೇ, ಮೈಟ್, ಕುಡ್ ಈ ಥರ ಪಾಸಿಬಿಲಿಟಿ ಹೇಳೋವಾಗ ಈ ಮೂರಲ್ಲಿ ನೀವು ಯಾವುದನ್ನಾದರೂ ಯೂಸ್ ಮಾಡಬಹುದು. ಬಟ್ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ. ನೀವು ಮೈಟ್ ಆದರೂ ಯೂಸ್ ಮಾಡಿ, ಕುಡ್ ಆದರೂ ಯೂಸ್ ಮಾಡಿ ಪಾಸಿಬಿಲಿಟಿ ಹೇಳೋದಕ್ಕೆ. ಬಟ್ ಇದು ವೀಕ್ ಪಾಸಿಬಿಲಿಟಿ ಹೇಳುತ್ತೆ. ಅಂದರೆ ಅಷ್ಟು ಡೆಫಿನೆಟ್ ಆಗಿರಲ್ಲ, ತುಂಬ ಕಡಿಮೆ ಡೆಫಿನೆಟ್ ಇದ್ದರೆ, ಲೆಸ್ ಡೆಫಿನೆಟ್ ಇದ್ದರೆ ಮೇ ಆರ್ ಕುಡ್ ಯಾವುದಾದ್ರೂ ಯೂಸ್ ಮಾಡಿ, ನಿಮ್ಮ ಇಷ್ಟ. ಮೈಟ್ ಫಾರ್ಮಲ್ ಆಗುತ್ತೆ, ಕುಡ್ ಸ್ಪೋಕನಲ್ಲಿ ಸ್ವಲ್ಪ ಕಾಮನ್, ರೈಟ್? ಕುಡ್ ಇದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನಾ ಲಾಸ್ಟ್ ಕ್ಲಾಸ್ನಲ್ಲಿ ಕುಡ್ ಮೇಲೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಪಾಸಿಬಿಲಿಟಿನ ಕೂಡ ಹೇಳೋದಕ್ಕೆ ನಾವು ಕುಡ್ ಯೂಸ್ ಮಾಡ್ತೀವಿ ಅಂತ. ಕುಡ್ ಜಾಗದಲ್ಲಿ ಮೈಟ್ ಕೂಡ ಯೂಸ್ ಮಾಡಬಹುದು. ತುಂಬ ಕಡಿಮೆ ಚಾನ್ಸ್ ಇದ್ದಾಗ, ವೀಕ್ ಪಾಸಿಬಿಲಿಟಿ ಇದ್ದಾಗ ಮೈಟ್ ಆರ್ ಕುಡ್ ಯಾವುದಾದ್ರೂ ಯೂಸ್ ಮಾಡಿ. ಮೈಟ್ ಸ್ವಲ್ಪ ಫಾರ್ಮಲ್ ಆಗುತ್ತೆ, ಕುಡ್ ಸ್ಪೋಕನಲ್ಲಿ ಜಾಸ್ತಿ ಕಾಮನ್, ಅಷ್ಟೇ. ಮೇ ಯೂಸ್ ಮಾಡ್ತಿದ್ದೀರಾ ಅಂದರೆ ಮೋರ್ ಲೈಕ್ಲಿ,
ಅಂದರೆ ತುಂಬ ಜಾಸ್ತಿ ಚಾನ್ಸ್ ಇರುತ್ತೆ ಅದು ಆಗೋದಕ್ಕೆ, ಸ್ಟ್ರಾಂಗ್ ಪಾಸಿಬಿಲಿಟಿ ಇರುತ್ತೆ, ಆವಾಗ ಮೇ ಯೂಸ್ ಮಾಡಿ. 50 or 50%ಗಿಂತ ಜಾಸ್ತಿ ಪಾಸಿಬಿಲಿಟಿ ಇದ್ದರೆ ಮೇಯಿಂದ ಹೇಳಿ. ಅದಕ್ಕಿಂತ ಕಡಿಮೆ ಇದ್ದರೆ, ನೀವು ಅನ್ಸರ್ಟೈನ್ ಇದ್ದರೆ, ಅನ್ಶೋರ್ ಇದ್ದರೆ ಮೈಟ್ ಯೂಸ್ ಮಾಡಿ, ಕುಡ್ ಯೂಸ್ ಮಾಡಿ. ಗೊತ್ತಾಯ್ತಲ್ಲ? ಐ ಥಿಂಕ್ ಸುಮಾ ಇಸ್ ಗೋಯಿಂಗ್ ಟು ಗೆಟ್ ಆ್ಯಂಗ್ರಿ. ನಂಗೆ ಅನ್ಸುತ್ತೆ ಸುಮಾ ಸಿಟ್ ಆಗ್ಬೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಯು ಮೇ ಬಿ ರೈಟ್, ಆರ್ ಇದನ್ನು ಶಾರ್ಟಾಗಿ ಹೇಗೆ ಹೇಳ್ಬೋದು, ಮೇ ಬಿ. ಇಷ್ಟನ್ನೇ ಕೂಡ ನೀವು ಹೇಳ್ಬೋದು, ರೈಟ್? ಕಿರಣ್ ಮೈಟ್ ಫೋನ್ ಯು. ಕಿರಣ್ ನನಗೆ ಫೋನ್ ಮಾಡಬಹುದು. ಇಫ್ ಹಿ ಡಸ್, ಅವ್ನು ಮಾಡಿದ್ರೆ, ಇಫ್ ಹಿ ಕಾಲ್ಸ್ ಬದಲು ನಾನು ಇಫ್ ಹಿ ಡಸ್ ಹಾಕಿದ್ದೀನಿ. ಡಸ್ ಅನ್ನೋದಿಲ್ಲ ಒಂದು ಜನ್ರಿಕ್ ವರ್ಬ್. ನಾವು ಈ ಹಿಂದೆ ಯಾವುದ್ರ ಬಗ್ಗೆ ಮಾತಾಡಿದ್ವು ಅದೇ. ಇಫ್ ಹಿ ಡಸ್, ಅವನೇನಾದರೂ ಮಾಡಿದ್ರೆ ಆಸ್ಕ್ ಹಿಮ್ ಟು ಕಾಲ್ ಲೇಟರ್, ಆಮೇಲೆ ಮಾಡೋದಕ್ಕೆ ಹೇಳು. ಆಸ್ಕ್ ಅಂತೀವಿ, ಟೆಲ್ ಅನ್ನಲ್ಲ. ಕಿರಣ್ ಮೈಟ್ ಫೋನ್ ಯು ಅಂದರೆ ಕಾಲ್ ಯು. ಇಫ್ ಹಿ ಡಸ್, ಆಸ್ಕ್ ಹಿಮ್ ಟು ಕಾಲ್ ಲೇಟರ್. ವೇರ್ ಇಸ್ ಸೀಮಾ? ಐ ಡೋಂಟ್ ನೋ, ಶಿ ಮೈಟ್ ಬಿ ಔಟ್. ನಂಗೆ ಗೊತ್ತಿಲ್ಲ. ನೋಡಿ, ಫಸ್ಟೇ ನಾವು ಹೇಳ್ತಾ ಇದ್ದೀವಿ ನಂಗೆ ಗೊತ್ತಿಲ್ಲ, ಹೊರಗಿರ್ಬಹುದೇನೋ ಅಂತ ನಾವು ಹೇಳ್ತೀವಲ್ವಾ, ಆವಾಗ ಈ ಥರ ಹೇಳ್ಬೋದು ನೀವು, ಶಿ ಮೈಟ್ ಬಿ ಔಟ್. ನೋಡಿ, ಬಿ ಔಟ್. ಡೂ ಯು ಥಿಂಕ್ ದೇ ವಿಲ್ ಗಿವ್ ಅಸ್ ಅನದರ್ ಚಾನ್ಸ್? ಅವ್ರು ನಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಂತ ನಿಂಗೆ ಅನ್ಸುತ್ತಾ? ದೇವ್ ಅಗ್ರೀಡ್, ಅವ್ರು ಒಪ್ಕೊಂಡಿದ್ದಾರೆ, ಬಟ್ ದೇ ಮೈಟ್ ಚೇಂಜ್ ದೇರ್ ಮೈಂಡ್ಸ್. ನೋಡಿ, ಒಪ್ಕೊಂಡಿದ್ದಾರೆ ಅಂದಮೇಲೆ ಅವರು ಮತ್ತೆ ಒಪ್ಕೊಳ್ಳದೆ ಇರೋದಕ್ಕೆ ಅಷ್ಟೊಂದು ಚಾನ್ಸ್ ಇಲ್ಲ ಅಲ್ವಾ? ತುಂಬ ಕಡಿಮೆ ಚಾನ್ಸ್ ಇದೆ ಅಲ್ವಾ ಅವರು ಮೈಂಡ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಮೈಟ್ ಯೂಸ್ ಮಾಡಿದೆ. ಈಗೇನೋ ಅವ್ರು ಅಗ್ರಿ ಆಗಿದ್ದಾರೆ, ಬಟ್ ಫ್ಯೂಚರ್ನಲ್ಲಿ ದೇ ಮೈಟ್ ಚೇಂಜ್ ದೇರ್ ಮೈಂಡ್ಸ್, ರೈಟ್? ಆರ್ ಇದನ್ನು ಕುಡಿನೂ ನೀವು ಹೇಳ್ಬೋದು, ದೇವ್ ಅಗ್ರೀಡ್ ನಾವ್ ಬಟ್ ದೇ ಕುಡ್ ಚೇಂಜ್ ದೇರ್ ಮೈಂಡ್ಸ್. ಅಷ್ಟೇ, ಸಿಂಪಲ್. ನೀವು ಕುಡ್ಡಿಂದ ಪಾಸಿಬಿಲಿಟಿನ ಹೇಳ್ಬೋದು. ಏನು ಹೇಳಿದೆ ನಾನು? ತುಂಬ ಕಡಿಮೆ ಚಾನ್ಸ್ ಇದ್ದರೆ ಒಂದು ಕೆಲಸ ಆಗೋದಕ್ಕೆ, ಅಷ್ಟೇ. ಆ್ಯಂಡ್ ಅದೇ ಥರ ಮೈಟಿಂದ ನೋಡಿ, ತುಂಬ ಲೆಸ್ ಪಾಸಿಬಿಲಿಟಿ. ಬಿ ಕೇರ್ಫುಲ್, ಯು ಮೈಟ್ ಗೆಟ್ ಹರ್ಟ್. ಅಂದರೆ ನೀವು ಗಾಯ ಮಾಡ್ಕೋಬೋದು, ನಿನಗೆ ನೋವಾಗ್ಬೋದು ಅದರಿಂದ. ಅಂದರೆ ಯಾರಾದರೂ ಏನಾದರೂ ವಸ್ತು ಹ್ಯಾಂಡಲ್ ಮಾಡ್ತಿದ್ರೆ. ವಾಟ್ ಮೈಟ್ ಹ್ಯಾಪನ್ ಟುಮಾರೋ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಾನು. ಈ ಥರ ಕೇಳಬೇಕು. ಇಟ್ಸ್ ಬ್ರೈಟ್, ಇಟ್ ಮೈಟ್ ನಾಟ್ ರೈನ್ ಟುಡೇ. ಇವತ್ತು ಮಳೆ ಆಗದೇ ಇರಬಹುದು. ಹಿ ಮೈಟ್ ಬಿ ಜಾಗಿಂಗ್ ಅರೌಂಡ್ ದ ಪಾರ್ಕ್. ನೋಡಿ, ಕಂಟಿನ್ಯೂಯಸ್ ಆ್ಯಕ್ಷನ್ ತೋರಿಸ್ಬೇಕಲ್ವಾ? ಅವನು ಜಾಗಿಂಗ್ ಮಾಡ್ತಾ ಇರಬಹುದು, ನನಗೆ ಗೊತ್ತಿಲ್ಲ, ಅಷ್ಟೇ. ಈಟಿಂಗ್ ಟೂ ಮಚ್ ಮೈಟ್ ಲೀಡ್ ಟು ಸಿಕ್ನೆಸ್. ನೋಡಿ, ಮೈಟ್ ಹಿಂದೆ ಇರೋದು ಈಟಿಂಗ್ ಟೂ ಮಚ್ ಅನ್ನೋದು ಸಬ್ಜೆಕ್ಟ್. ತುಂಬ ತಿನ್ನುವುದು ಮೈಟ್ ಲೀಡ್ ಟು ಸಿಕ್ನೆಸ್, ಅಂದರೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ಪ್ರತಿಯೊಬ್ಬರಿಗೂ ಆಗುತ್ತೆ ತುಂಬ ತಿಂದರೆ ಅಂತ ಹೇಳ್ತಿಲ್ಲ. ಇಟ್ ಮೈಟ್. ಯು ಮೈಟ್ ನಾಟ್ ಗೆಟ್ ದಿಸ್ ಆಪರ್ಚುನಿಟಿ ಅಗೇನ್. ನಿಮಗೆ ಇದು ಮತ್ತೆ ಸಿಗಲ್ಲ ಅನಿಸುತ್ತೆ. ಸೊ ಇವಾಗಲೇ ನೀವು ಟ್ರೈ ಮಾಡಬೇಕು. ದಿಸ್ ಕ್ರೀಮ್ ಮೈಟ್ ಕಾಸ್ ಅ ಬರ್ನಿಂಗ್ ಸೆನ್ಸೇಷನ್. ಸೊ ಈ ಥರ ವಾರ್ನಿಂಗ್ ಬರೆದಿರ್ತಾರೆ ಯಾವುದಾದ್ರೂ ಮೆಡಿಸಿನ್ ಮೇಲೆ ಅಲ್ವಾ? ಅಂದರೆ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತಲ್ಲ, ಅವರು ಒಂದು ವಾರ್ನಿಂಗ್ ಹಾಕ್ಬಿಡ್ತಾರೆ, ಇಟ್ ಮೈಟ್ ಆಗಬಹುದು, ರೈಟ್? ವಿ ಮೈಟ್ ನೆವರ್ ಹ್ಯಾವ್ ದಿಸ್ ಆಪರ್ಚುನಿಟಿ ಅಗೈನ್. ನೋಡಿ, ನಾಟ್ ಜಾಗದಲ್ಲಿ ನೆವರ್ ಹಾಕಿದ್ರೆ ಇನ್ನೆವತ್ತು ಇಲ್ಲದೆ ಇರಬಹುದು. ಯು ಮೈಟ್ ಚೇಂಜ್ ಯುವರ್ ಮೈಂಡ್ ಇನ್ ಅ ಕಪಲ್ ಆಫ್ ಡೇಸ್. ಇನ್ನೊಂದೆರಡು ದಿನದಲ್ಲಿ ನಿನ್ನ ಮೈಂಡ್ ಚೇಂಜ್ ಮಾಡ್ಕೋಬಹುದು. ಸೊ ನಾ ಹೇಳಿದೆ, ಮೇ ಬಿ ಮೈಟ್ ಬಿ ಮುಂದೆ ನೀವು ಹಾಕೋ ವರ್ಡ್ ಯಾವಾಗಲೂ ನೌನ್ ಆಗಿರಬೇಕು, ಇಲ್ಲ ಅಡ್ಜೆಕ್ಟಿವ್ ಆಗಿರಬೇಕು. ನೀವು ಕಂಟಿನ್ಯೂಯಸ್ ಆ್ಯಕ್ಷನ್ ಹೇಳ್ತಿದ್ರೆ ಐ ಎನ್ ಜಿ ವರ್ಬ್, ಬಟ್ ಜನರಲಿ ನೌನ್ ಆರ್ ಅಡ್ಜೆಕ್ಟಿವ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಟ್ರೂ ಫಾರ್ ಎನಿ ಮಾಡಲ್ ವರ್ಬ್. ನೀವು ಯಾವುದೇ ಮಾಡಲ್ ವರ್ಬ್ ಮುಂದೆ ಬಿ ಹಾಕಿದ್ರೆ ಅದ್ರ ಮುಂದೆ ಹಾಕಬೇಕಾಗಿರೋದು ನೌನ್ ಆರ್ ಅಡ್ಜೆಕ್ಟಿವ್. ನಾ ಈಗಲೇ ಹೇಳ್ತಾ ಇದ್ದೀನಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾವುದೇ ಮಾಡಲ್ ವರ್ಬ್ ಮುಂದೆ ಬಿ ಬಂದರೆ ಈ ವರ್ಡ್ಸ್ ಬರಬೇಕು. ಇಲ್ಲಿ ನೋಡಿ, ಯು ಮೈಟ್ ಬಿ ಸರ್ಪ್ರೈಸ್ಡ್. ನೀವು ಸರ್ಪ್ರೈಸ್ ಆಗಿರಬಹುದಲ್ವಾ? ಹಿ ಮೈಟ್ ನಾಟ್ ಬಿ ಹ್ಯಾಪಿ. ಅವ್ನು ಹ್ಯಾಪಿ ಆಗಿಲ್ಲ ಅನಿಸುತ್ತೆ, ಅವ್ನು ಸಂತೋಷವಾಗಿಲ್ಲ ಅನಿಸುತ್ತೆ. ಹಿ ಮೈಟ್ ಬಿ ಹಿಸ್ ಬ್ರದರ್. ಐ ಡೋಂಟ್ ನೋ. ಡೋಂಟ್ ಪೇ ದೆಮ್ ನಾವ್, ಇಟ್ ಮೈಟ್ ಬಿ ಅ ಟ್ರ್ಯಾಪ್. ಅದೊಂದು ಏನೋ ಮೋಸ ಇರಬಹುದು, ಈಗಲೇ ಅವ್ರಿಗೆ ಪೇ ಮಾಡಬೇಡ. ದೇರ್ ಮೈಟ್ ಬಿ ಅ ಪ್ರಾಬ್ಲಮ್ ಇನ್ ದ ಸ್ವಿಚ್ ಬೋರ್ಡ್. ಸ್ವಿಚ್ ಬೋರ್ಡ್ನಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು. ನೋಡಿ, ದೇರ್ ಮೈಟ್ ಬಿ ಅಂತಾನೂ ನಾವು ಯೂಸ್ ಮಾಡ್ಬೋದು. ದೇರ್ ಈಸ್, ದೇರ್ ಆರ್ ಗೊತ್ತಿದೆಲ್ಲ, ಅದೇ ಥರ ದೇರ್ ಮೈಟ್ ಬಿ ಅನ್ನೋದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅಂದರೆ ಅಲ್ಲೇನೋ ಅದು ಎಕ್ಸಿಸ್ಟ್ ಆಗಿರಬಹುದು. ದಟ್ ಮೈಟ್ ಬಿ ಅ ಲಿಟ್ಲ್ ಇನ್ಕನ್ವೀನಿಯನ್ಸ್ ಫಾರ್ ಯು. ಅದು ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಅಂತ ನಾವು ಹೇಳ್ತೀವಲ್ವಾ, ಈ ಥರ ಹೇಳ್ಬೋದು ನೀವು. ಇಟ್ ಲುಕ್ಸ್ ನೈಸ್ ಬಟ್ ಇಟ್ ಮೈಟ್ ಬಿ ವೆರಿ ಎಕ್ಸ್ಪೆನ್ಸಿವ್. ಇದು ತುಂಬ ಎಕ್ಸ್ಪೆನ್ಸಿವ್ ಇರಬಹುದು. ವಿ ಮೇ ನಾಟ್ ಬಿ ಏಬಲ್ ಟು ಗೆಟ್ ದೇರ್ ಇನ್ ಟೈಮ್. ಇಲ್ಲಿ ನೋಡಿ, ವಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದೇರ್ ಇನ್ ಟೈಮ್ ಅನ್ಬೋದಲ್ವಾ? ಬಿ ಏಬಲ್ ಟು ಕಲ್ತಿದ್ದೀರಲ್ಲ, ಅಂದರೆ ನಮಗಲ್ಲಿ ಕರೆಕ್ಟ್ ಟೈಮ್ಗೆ ತಲುಪೋದಕ್ಕಾಗೋದಿಲ್ಲ ಅಂತ ನಾವು ಹೇಳ್ತೀವಿ. ವಿ ವೋಂಟ್ ಬಿ ಏಬಲ್ ಟು ಅಂದರೆ. ವಿಲ್ ಬದಲು ಮೇ ಬಂದರೆ, ವಿ ಮೇ ನಾಟ್ ಬಿ ಏಬಲ್ ಟು ಗೆಟ್ ದೇರ್ ಇನ್ ಟೈಮ್ ಅಂದರೆ ನಮಗಲ್ಲಿ ಕರೆಕ್ಟ್ ಟೈಮ್ಗೆ ತಲುಪೋದಕ್ಕಾಗೋದಿಲ್ವೇನೋ ಅಂತ ನಂಗೆ ಅನ್ನಿಸ್ತಿದೆ, ರೈಟ್? ಅಷ್ಟೇ.
ಮೇ ಆರ್ ಮೇ ನಾಟ್ ಮುಂದೆ ಬಿ ಏಬಲ್ ಟು ಕೂಡ ನೀವು ಹಾಕ್ಬಹುದು. ಆ ಕೆಲಸ ಮಾಡೋಕ್ಕಾಗದೇ ಇರ್ಬೋದು, ಆ ಎಬಿಲಿಟಿ ನಮ್ಗೆ ಆಗದೆ ಇರ್ಬೋದು, ಆ ಥರ ಹೇಳೋದಾಗಿ. ರೈಟ್? ಅದೇ ಥರ ಹ್ಯಾವ್ ಟು ಕೂಡ, ಐ ಮೇ ಹ್ಯಾವ್ ಟು ಗೋ ಟು ಹಾಸ್ಪಿಟಲ್ ಅಗೇನ್ ಅಷ್ಟೇ. ಮೇ ಮುಂದೆ ಜಸ್ಟ್ ಹ್ಯಾವ್ ಟು ಬಂದಿದೆ. ಐ ಮೇ ಗೋ ಟು ಅಂದರೆ ಹೋಗಬಹುದು, ಐ ಮೇ ಹ್ಯಾವ್ ಟು ಅಂದರೆ ಹೋಗೋ ಪರಿಸ್ಥಿತಿ ಬರಬಹುದು ಅಂತ ಹೇಳಬೇಕಾಗುತ್ತಲ್ಲ, ಅಂದರೆ ಹೋಗೋ ನೆಸೆಸಿಟಿ ಬರಬಹುದು. ವಿ ಮೇ ಹ್ಯಾವ್ ಟು ಸೆಲ್ ದ ಹೌಸ್ ದಿಸ್ ಇಯರ್, ನಾವು ಈ ವರ್ಷ ನಮ್ಮ ಮನೆ ಮಾರೋ ಪರಿಸ್ಥಿತಿ ಬರಬಹುದು, ನೆಸೆಸಿಟಿ ಬರಬಹುದು. ಸೊ ಇಷ್ಟು ಗೊತ್ತಾಯ್ತು. ಬಟ್ ನಾನು ಮೇ ಇಂದ ಎಲ್ಲೂ ಕ್ವೆಶ್ಚನ್ಸ್ನ ಕೇಳಿಲ್ಲ ಅಲ್ವಾ, ಅಂದರೆ ಪಾಸಿಬಿಲಿಟಿ ಬಗ್ಗೆ ನಾನು ಕ್ವೆಶ್ಚನ್ಸ್ನ ಕೇಳಿಲ್ಲ. ಯಾಕೆಂದರೆ ಮೇನ ಈ ಥರ ಪಾಸಿಬಿಲಿಟಿ ಬಗ್ಗೆ ಕ್ವೆಶ್ಚನ್ಸ್ ಕೇಳೋದಕ್ಕೆ ಯೂಸ್ ಮಾಡಲ್ಲ. ರೈಟ್? ಮತ್ತೇನು ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ. ಈಗ ನಾನು ಈ ಥರ ನಿನಗೆ ಕೇಳಬೇಕು, ನೀನು ನಾಳೆ ರಜೆ ತಗೊಳ್ಳೋ ಚಾನ್ಸ್ ಇದೆಯಾ ಅಂದರೆ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಶೋರಾಗಿ, ನೀನು ತಗೊಳ್ತೀಯಾ ಅಂದರೆ ತಗೊಳ್ಳೋ ಸಿಚುವೇಶನ್ ಇದೆಯಾ? ಮೇ ಯು ಟೇಕ್ ದ ಡೇ ಆಫ್ ಟುಮಾರೋ ಅಂತ ಕೇಳಬಾರ್ದು. ಆರ್ ಯು ಲೈಕ್ಲಿ ಟು ಟೇಕ್ ದ ಡೇ ಆಫ್ ಟುಮಾರೋ ಅಂತ ಕೇಳಬೇಕು. ಆರ್ ಯು ಲೈಕ್ಲಿ ಟು, ಇದ್ರ ಮೇಲೆ ಒಂದು ನಾವು ವಿಡಿಯೋ ಮಾಡಿದೆ, ನೀವು ನೋಡಿದಿರಲ್ಲ, ನೋಡಿದರೆ ನಿಮ್ಗೆ ಇದು ಅರ್ಥ ಆಗುತ್ತೆ ಈ ಸೆಂಟೆನ್ಸ್. ಅಂದರೆ ನೀನು ಆ ಕೆಲಸ ಮಾಡೋ ಚಾನ್ಸ್ ಇದೆಯಾ ಅಂತ ನಾವು ಎಸ್ ಆರ್ ನೋ ಕ್ವೆಶ್ಚನ್ ಕೇಳ್ತಾ ಇದ್ದೀವಿ. ರೈಟ್? ಈ ಥರ ಕೇಳಬೇಕು. ಆ ಸ್ಟ್ರಕ್ಚರ್ ನೀವು ಕಲ್ತಿದ್ದೀರಲ್ಲ, ಈ ಥರ ಕೇಳಬಾರ್ದು. ಮೇ ಯು ಟೇಕ್ ದ ಡೇ ಆಫ್ ಟುಮಾರೋ? ನೋ. ಹ್ಯಾಸ್ ಕಿರಣ್ ಗೋನ್ ಟು ಮೈಸೂರ್? ಐ ವಂಡರ್ ಅಂದರೆ ನನಗೇನೋ ಡೌಟ್ ಇದೆ, ನನಗೆ ಆ ಥರ ಅನ್ನಿಸ್ತಿದೆ, ಅವ್ನು ಹೋದ್ನಾ ಮೈಸೂರಿಗೆ ಅಂತ ಕೇಳ್ಬೋದು. ಐ ವಂಡರ್ನ ಜಸ್ಟ್ ಸೇರಿಸಿ ಅಷ್ಟೇ. ರೈಟ್? ಈ ಥರ ಕೇಳಬಾರ್ದು. ಮೇ ಕಿರಣ್ ಹ್ಯಾಸ್ ಗಾನ್ ಟು ಮೈಸೂರ್ ಅಂತ ಪಾಸಿಬಿಲಿಟಿ ಬಗ್ಗೆ ನೀವು ಎಸ್ ಆರ್ ನೋ ಕ್ವೆಶ್ಚನ್ ಮಾಡಬಾರ್ದು. ಬಟ್ ಇನ್ನೊಂದು ಆಪ್ಷನ್ ಇದೆ ನೀವು ಈ ಥರ ಕೇಳೋದಕ್ಕೆ. ಡು ಯು ಇಂದ ಸ್ಟಾರ್ಟ್ ಮಾಡಿದ್ರೆ, ಡು ಯು ಥಿಂಕ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ ನೋಡಿ, ಡು ಯು ಥಿಂಕ್ ಯು ಮೇ ಟೇಕ್ ದ ಡೇ ಆಫ್ ಟುಮಾರೋ, ಈ ಥರ ಸ್ಟಾರ್ಟ್ ಮಾಡಿ ನೀವು ಕೇಳಬಹುದು. ಡು ಯು ಥಿಂಕ್ ಯು ಮೇ ಟೇಕ್ ಆ ಥರ ಕೇಳಬಹುದು. ರೈಟ್? ಡು ಯು ಥಿಂಕ್ ಯು ಮೈಟ್ ಟೇಕ್ ಅಂತಲೂ ಕೇಳಬಹುದು ಈ ಥರ ಕ್ವಶನಲ್ಲಿ. ರೈಟ್? ಡು ಯು ಥಿಂಕ್ ಅಂತ ಕೇಳಿದ್ರೆ ಇಂಡೈರೆಕ್ಟ್ಲಿ ನಾವು ಕೇಳ್ತಾ ಇದ್ದೀವಿ. ನೆಕ್ಸ್ಟ್ ಕೇಸ್ ನಂಬರ್ 3, ಪಾಸ್ಟ್ನ ಬಗ್ಗೆ ಪಾಸಿಬಿಲಿಟಿ ಮಾತಾಡಬೇಕು ಅಂದರೆ ಮೇ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆರ್ ಮೈಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆರ್ ಕುಡ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿ. ಅಂದರೆ ಟು ಟಾಕ್ ಅಬೌಟ್ ದಟ್ ಸಮಥಿಂಗ್ ವಾಸ್ ಪಾಸಿಬಲ್ ಇನ್ ದ ಪಾಸ್ಟ್. ಈಗ ಪ್ರೆಸೆಂಟ್ನಲ್ಲಿ ಫ್ಯೂಚರ್ನಲ್ಲಿ ಮೇ ಮೈಟ್ ಯೂಸ್ ಮಾಡ್ತೀವಿ, ಪಾಸ್ಟ್ ಆಗಿದ್ರೆ ಮೇ ಹ್ಯಾವ್ ಮೈಟ್ ಹ್ಯಾವ್ ಯೂಸ್ ಮಾಡಿ, ಅಷ್ಟೇ, ಸಿಂಪಲ್. ಈಗ ಇಲ್ಲಿ ನೋಡಿ, ಅವನು ನಿನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬಹುದೇನೋ ಅಂತ ಹೇಳ್ತೀವಲ್ವಾ, ಅದಕ್ಕೆ ಈ ಜಗಳ ಆಯಿತು. ನನಗೆ ಗೊತ್ತಿಲ್ಲ, ಅವನು ನಿನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬಹುದು. ಹೀ ಮೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಯು. ನೋಡಿ, ಮೇ ಹ್ಯಾವ್ ಬಂದ್ಬಿಡಬೇಕು, ಮೇ ಹ್ಯಾವ್ ಜೊತೆಗಿದ್ದೇ ಇರಬೇಕು, ಅದ್ರ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಯಾವುದು? ಮಿಸ್ಅಂಡರ್ಸ್ಟುಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಅದೇ ಥರ ಹಿ ಮೈಟ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಯು ಅಂತಾನೂ ಅನ್ಬೋದು, ಹಿ ಕುಡ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಯು ಅಂತಾನೂ ಅನ್ಬೋದು. ಮೂರಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡಿ. ಇದರಲ್ಲಿ ಯಾವುದು ಜಾಸ್ತಿ ಕಾಮನ್ ಅಂದರೆ ಸೆಕೆಂಡ್ ಒನ್. ಮೈಟ್ ಹ್ಯಾವ್ ಅನ್ನೋದು ತುಂಬ ಕಾಮನ್. ಯಾವಾಗ ಅಂದರೆ ನಾವು ಪಾಸ್ಟ್ನಲ್ಲಿ ಈ ಥರ ಆಗಿರ್ಬೋದು, ಇದ್ದಿರ್ಬೋದು ಅಂತ ಮಾತಾಡೋವಾಗ ಮೇ ಹ್ಯಾವ್ ಕುಡ್ ಹ್ಯಾವ್ಗಿಂತ ಜಾಸ್ತಿ ಕಾಮನ್ ಆಗಿರೋದು ಮೈಟ್ ಹ್ಯಾವ್. ಅಂದರೆ ಅರ್ಥ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗಂದರೆ ಮೇ ಹ್ಯಾವ್ ಕುಡ್ ಹ್ಯಾವ್ ಯೂಸ್ ಮಾಡಲ್ಲ ಅಂತಲ್ಲ, ಮಾಡಬಹುದು, ಅದು ಫಾರ್ಮಲ್ ಸಿಚುವೇಶನ್ ಆಗೋಗ್ಬಿಡುತ್ತೆ. ಯಾಕಂದರೆ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಸ್ಪೋಕನಲ್ಲಿ ಮೈಟ್ ಹ್ಯಾವೇ ಜಾಸ್ತಿ ಕಾಮನ್, ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ಇಲ್ಲಿ ನೋಡಿ, ಅವನು ನಮಗೆ ಸುಳ್ಳು ಹೇಳಿರ್ಬೋದು. ಹಿ ಮೈಟ್ ಹ್ಯಾವ್ ಲೈಡ್ ಟು ಅಸ್. ಮೈಟ್ ಹ್ಯಾವ್ ಲೈಡ್. ನೀನು ಎಂಟರ್ ಪ್ರೆಸ್ ಮಾಡಿರ್ಬೋದು, ಅದಕ್ಕೆ ಅದು ಹೋಗ್ಬಿಟ್ಟಿದೆ. ಯು ಮೈಟ್ ಹ್ಯಾವ್ ಪ್ರೆಸ್ಡ್ ಎಂಟರ್, ಗೊತ್ತಲ್ಲ ಕೀಬೋರ್ಡಲ್ಲಿ ಇರೋದು. ಅವನಿಗಾಗಲೇ ಹೊರಗೆ ಹೋಗಿರ್ಬೋದು. ಹಿ ಮೈಟ್ ಹ್ಯಾವ್ ಗಾನ್ ಔಟ್ ಬೈ ನಾವ್. ಅವನು ಕೆಲಸ ಬಿಟ್ಟಿರ್ಬೋದು ಅಂತ ಅನಿಸುತ್ತೆ. ಐ ಥಿಂಕ್ ಹಿ ಮೈಟ್ ಹ್ಯಾವ್ ಕ್ವಿಟ್ ಹಿಸ್ ಜಾಬ್. ಹಾಲನ್ನೆಲ್ಲ ಬೆಕ್ಕು ಕುಡ್ದಿರ್ಬೋದು. ದ ಕ್ಯಾಟ್ ಮೈಟ್ ಹ್ಯಾವ್ ಡ್ರಂಕ್ ಆಲ್ ದ ಮಿಲ್ಕ್. ಗೊತ್ತಾಗ್ತಿದೆಯಲ್ಲ, ನಾ ಎಲ್ಲ ಕಡೆ ಮೈಟ್ ಹ್ಯಾವ್ ಯಾಕೆ ಕೊಟ್ಟೆ ಅಂದರೆ ಇದೇ ಜಾಸ್ತಿ ಕಾಮನ್, ಇದರಿಂದನೇ ಜಾಸ್ತಿ ಹೇಳೋದು ಪಾಸ್ಟ್ನ ಬಗ್ಗೆ ಈ ಥರ ಆಗಿರ್ಬೋದು, ಇದ್ದಿರ್ಬೋದು ಅಂತ ಹೇಳೋದಕ್ಕೆ. ರೈಟ್? ನೀವು ಇಲ್ಲಿ ಮೇ ಹ್ಯಾವ್ ಆದರೂ ಹಾಕ್ಕೊಳ್ಳಿ, ಕುಡ್ ಹ್ಯಾವ್ ಹಾಕ್ಕೊಳ್ಳಿ, ಅದು ಕೂಡ ಕರೆಕ್ಟ್. ನೀವು ಬೇಕಿದ್ರೆ ನೋಟ್ಸಲ್ಲಿ ಅದನ್ನೂ ಬರ್ಕೊಳ್ಳಿ, ಬಟ್ ಅದು ಲೆಸ್ ಕಾಮನ್ ಅಷ್ಟೇ. ಅವಳೇನೆ ತುಂಬ ಹೊತ್ತಿನವರೆಗೂ ಎದ್ದಿರಬಹುದು, ಅದಕ್ಕೆ ಈಗ ಮಲಗಿದಾಳೆ. ಶಿ ಮೈಟ್ ಹ್ಯಾವ್ ಸ್ಟೇಡ್ ಅಪ್. ಸ್ಟೇ ಅಪ್ ಅಂದರೆ ಎಚ್ಚರವಾಗಿರೋದು, ನಿದ್ದೆ ಮಾಡಿದೆ. ಶಿ ಮೈಟ್ ಹ್ಯಾವ್ ಸ್ಟೇಡ್ ಅಪ್ ಲೇಟ್ ಲಾಸ್ಟ್ ನೈಟ್. ಮೈಟ್ ಹ್ಯಾವ್ನ ನಾನು ಜೋಡಿಸಿ ಬರ್ದಿದ್ದೀನಿ ಅಷ್ಟೆ. ನಾನು ಮೊದಲು ಅವರನ್ನು ಎಲ್ಲೋ ಮೀಟ್ ಮಾಡಿರಬಹುದು. ಐ ಮೈಟ್ ಹ್ಯಾವ್ ಮೆಟ್ ಹಿಮ್ ಸಮ್ವೇರ್ ಬಿಫೋರ್. ಹಾಂ, ಇಲ್ಲಿ ಹಿಮ್ ಬಂದಿದೆ, ಅವನು ಹಾಕಬೇಕಲ್ವಾ. ನೋಡಿ, ನಾನು ಕನ್ನಡ ಫಸ್ಟ್ ಕೊಟ್ಟಿದ್ದೀನಿ. ಅಂದರೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಾಗ ಅವರು ಅಂತೀವಿ, ಬಟ್
ಬಟ್ ಇಂಗ್ಲೀಷ್ನಲ್ಲಿ ನಾವು ರೆಸ್ಪೆಕ್ಟ್ಫುಲ್ ಮಾತಾಡೋಕ್ಕೆ ಹೀನೇ ಅನ್ಬೇಕು, ಹಿಮ್ ಅನ್ಬೇಕು ಅಷ್ಟೇ. ಹಿ, ಹಿಮ್, ಹರ್, ಅದಕ್ಕೆ ಸಪ್ರೇಟ್ ವರ್ಡ್ ಇಲ್ಲ. ಸೊ ತುಂಬ ಜನ ಆ ಥರ ಹೇಳ್ತಿರ್ತಾರಲ್ವ, ನಾ ಅವ್ರಿಗೆ ಹೇಳಿದೆ ಅಷ್ಟೇ. ಐ ಮೈಟ್ ಹ್ಯಾವ್ ಮೆಟ್ ಹಿಮ್ ಸಮ್ವೇರ್ ಬಿಫೋರ್. ಬಿಫೋರ್ ಅಂದರೆ ಮೊದಲು ಎಲ್ಲೋ. ಅದೇ ಥರ ನೋಡಿ ಇಲ್ಲಿ, ವಾಟ್ಸ್ ಆಲ್ ದಿಸ್ ಮೆಸ್ ಅಂದರೆ ಯಾವುದೋ ಒಂದು ರೂಮ್ನಲ್ಲಿ, ಕಿಚನ್ನಲ್ಲಿ ಹೋದಾಗ ತುಂಬ ಚಲ್ಲಾಪಿಲ್ಲಿ ಆಗಿರುತ್ತಲ್ಲ ಅದು. ಇಟ್ ಮೈಟ್ ಹ್ಯಾವ್ ಬೀನ್ ಅ ಕ್ಯಾಟ್. ಹಾಂ, ಇಲ್ಲಿ ಬೀನ್ ಬಂತು. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಪ್ಲೇಸಲ್ಲಿ ಏನು ಬಂತು? ಬೀನ್ ಬಂತು. ಬೀನ ಪಾಸ್ಟ್ ಪಾರ್ಟಿಸಿಪಲ್ ಅಲ್ವಾ, ಅಂದರೆ ಇದ್ದಿರಬಹುದು, ಆಗಿರಬಹುದು ಅಂತ ಹೇಳ್ತಾ ಇರೋದು. ಅಂದರೆ ಇದು ಬೆಕ್ಕೆ ಆಗಿರಬಹುದು, ಅಂದರೆ ಇದು ಬೆಕ್ಕಾಗಿರ್ಬಹುದು, ಅಂದರೆ ಅದು ಮಾಡಿದ್ದು. ಇಟ್ ಮೈಟ್ ಬಿ ಅ ಕ್ಯಾಟ್ ಅಂದರೆ ಪ್ರೆಸೆಂಟ್ ನೋಡಿ. ಇಟ್ ಮೈಟ್ ಬಿ ಅ ಕ್ಯಾಟ್ನ ಪಾಸ್ಟ್ ಫಾರ್ಮ್ ಇಟ್ ಮೈಟ್ ಹ್ಯಾವ್ ಬೀನ್ ಅ ಕ್ಯಾಟ್, ಅಷ್ಟೇ, ಸಿಂಪಲ್. ಯುವರ್ ಬ್ರದರ್ ಮೈಟ್ ಹ್ಯಾವ್ ಬೀನ್ ದೇರ್. ನಿಮ್ಮ ಅಣ್ಣ ಅಲ್ಲಿ ಇದ್ದಿರಬಹುದು. ಬೀನ್ ಅಂದರೆ ಅಲ್ಲಿ ಇರಬಹುದು ಅನ್ನೋದಕ್ಕೂ ಯೂಸ್ ಆಗುತ್ತೆ, ಆ್ಯಂಡ್ ಅಲ್ಲಿ ಹೋಗಿ ಬಂದಿರಬಹುದು ಅನ್ನೋದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಕಿರಣ್ ಮೈಟ್ ಹ್ಯಾವ್ ಆಲ್ರೆಡಿ ಬೀನ್ ಟು ಮೈಸೂರ್ ಅಂದರೆ ಕಿರಣ್ ಆಗಲೇ ಮೈಸೂರಿಗೆ ಹೋಗಿ ಬಂದಿರಬಹುದು. ಹ್ಯಾವ್ ಬೀನ್ ಗೊತ್ತಲ್ಲ, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂದರೆ ಒಂದು ಕಡೆಗೆ ವಿಸಿಟ್ ಮಾಡಿ ಬರೋದು. ಕಿರಣ್ ಹ್ಯಾಸ್ ಆಲ್ರೆಡಿ ಬೀನ್ ಟು ಮೈಸೂರ್ ಅಂದರೆ ಕಿರಣ್ ಹೋಗಿ ಬಂದಿದ್ದಾನೆ, ಶೋರ್ ಆಗಿ ಗೊತ್ತಿದೆ. ಮೈಟ್ ಹ್ಯಾವ್ ಆಲ್ರೆಡಿ ಬೀನ್, ಆಲ್ರೆಡಿ ಅನ್ನೋದು ಮಧ್ಯದಲ್ಲಿ ಬರುತ್ತೆ, ಅಂದರೆ ಹೋಗಿ ಬಂದಿರಬಹುದು, ರೈಟ್, ಅಷ್ಟೇ. ಸೊ ನಾ ಎಲ್ಲ ಒಂದೊಂದೇ ಸೆಂಟೆನ್ಸ್ ಕೊಡ್ತಾ ಇದ್ದೀನಿ, ನೀವು ಅದರಿಂದ 5 ಡಿಫ್ರೆಂಟ್ ನಿಮ್ಮ ಓನ್ ಎಕ್ಸಾಂಪಲ್ ಮಾಡಿದ್ರೆ ನೀವು ಕಲಿತೀರಾ. ಇಲ್ಲ ಅಂದರೂ ನೀವು ವಿಡಿಯೋ ನೋಡಿ ಕೂಡ ವೇಸ್ಟ್. ನಿಮಗೆ ಮುಂದಕ್ಕೆ ಯಾವತ್ತೂ ಮತ್ತೆ ಈ ಥರ ಸೆಂಟೆನ್ಸ್ಗಳು ಮಾಡೋಕ್ಕಾಗಲ್ಲ. ಮತ್ತೆ ನೀವು ಮಾತಾಡುವಾಗ ಈ ಥರ ಸೆಂಟೆನ್ಸ್ಗಳು ನಿಮಗೆ ನೆನಪೇ ಆಗಲ್ಲ. ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಹೇಗೆ ಮಾಡಬೇಕಂದ್ರೆ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಓನ್ ಎಕ್ಸಾಂಪಲ್ಗಳನ್ನ ಅಟ್ಲೀಸ್ಟ್ 3 4 5 ಬುಕ್ನಲ್ಲಿ ಬರೀರಿ ಆ್ಯಂಡ್ ಓದಿ. ಅದು ಪ್ರಾಕ್ಟೀಸ್. ನೀವು ವಿಡಿಯೋದಿಂದ ಮಾಡಬಹುದಾದಂಥ ಮಿನಿಮಮ್ ಪ್ರಾಕ್ಟೀಸ್ ಅದು. ಅಷ್ಟು ಮಾಡಿಲ್ಲ ಅಂದರೆ ನೀವು ವಿಡಿಯೋ ನೋಡಿ ಕೂಡ ವೇಸ್ಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಟೈಮ್ ಆಗಲೂ ನೆನಪಾಗಲ್ಲ ಈ ಥರ ಸೆಂಟೆನ್ಸ್ಗಳು ಸಿಚುವೇಶನ್ ಬಂದಾಗ. ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್ ಯೆಸ್ಟರ್ಡೇ, ನಿನ್ನೆ ಏನಾಗಿರ್ಬೋದು, ಏನು ನಡೆದಿರ್ಬೋದು. ದ ಗ್ರೌಂಡ್ ಈಸ್ ವೆಟ್, ಇಟ್ ಮೇ ಹ್ಯಾವ್ ರೈನ್ಡ್ ಲಾಸ್ಟ್ ನೈಟ್. ನೋಡಿ, ಸ್ವಲ್ಪ ಶೋರ್ಟಿ ಜಾಸ್ತಿ ಇದೆ ಅಲ್ವಾ, ಅದರಿಂದ ನಾನು ಮೇ ಯೂಸ್ ಮಾಡಿದೆ. ಗ್ರೌಂಡ್ ವೆಟ್ ಆಗಿದೆ ಅಂದರೆ ಅರ್ಥ ಇಟ್ ಮೇ ಹ್ಯಾವ್ ರೈನ್ಡ್ ಲಾಸ್ಟ್ ನೈಟ್. ಶಿ ಹೆಸಂಟ್ ಕಮ್ ಯೆಟ್, ಶಿ ಮೇ ಹ್ಯಾವ್ ಟೇಕನ್ ಅ ರಾಂಗ್ ಬಸ್ ಆರ್ ಮೈಟ್ ಹ್ಯಾವ್ ಟೇಕನ್ ಅ ರಾಂಗ್ ಬಸ್. ಹಾಕಿ ಬೈ ದ ಎಂಡ್ ಆಫ್ ದಿಸ್ ಇಯರ್ ಐ ಮೈಟ್ ಹ್ಯಾವ್ ಸೇವ್ಡ್ ಎನಫ್ ಮನಿ. ಹಾಂ, ಇಲ್ಲಿ ನೋಡಿ, ಫ್ಯೂಚರ್ನಲ್ಲಿ ಒಂದು ಟೈಮ್ಗೆ ಇದಾಗಿರುತ್ತೆ ಅಂತ ಹೇಳುವಾಗ ಫ್ಯೂಚರ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಲ್ವಾ. ವಿಲ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್, ವಿಲ್ ಬದಲಿಲಿ ಮೈಟ್ ಬಂದಿದೆ ಅಷ್ಟೇ. ಪಾಸಿಬಿಲಿಟಿ ಇದೆ ಏನಂದರೆ ಈ ವರ್ಷ ಎಂಡ್ ಆಗೋದ್ರೊಳಗೆ ನಾನೊಂದು ಅಮೌಂಟ್ ಮನಿನ ಸೇವ್ ಮಾಡಿರ್ತೀನಿ, ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ, ಈಗ ನಾನು ಕನ್ನಡ ತೋರಿಸ್ತೀನಿ, ನೀವು ಟ್ರೈ ಮಾಡಿ. ಅವನಿಗೆ ಆಕ್ಸಿಡೆಂಟ್ ಆಗಿರಬಹುದು. ಹಿ ಮೈಟ್ ಹ್ಯಾವ್ ಹ್ಯಾಡ್ ಅನ್ ಆಕ್ಸಿಡೆಂಟ್. ಹಿ ಮೈಟ್ ಹ್ಯಾವ್ ಮಿಸ್ ದಿ ಟ್ರೈನ್. ಐ ಮೈಟ್ ಹ್ಯಾವ್ ಲೆಫ್ಟ್ ಇಟ್ ಆನ್ ದ ಟೇಬಲ್. ಯಾರು ಕದ್ದಿರಬಹುದು. ಹೂ ಮೈಟ್ ಹ್ಯಾವ್ ಅಲ್ವಾ, ಹೂ ಮೈಟ್ ಹ್ಯಾಸ್ ಬರಲ್ಲ. ಹೂ ಬಂತಲ್ಲ, ಹ್ಯಾಸ್ ಹಾಕ್ಬೇಕು ಅನ್ಕೋಬೇಡಿ. ಮೈಟ್ಗೆ ಯಾವಾಗಲೂ ಹ್ಯಾವೇ ಇರುತ್ತೆ, ಯಾವುದೇ ಸಬ್ಜೆಕ್ಟ್ ಇದ್ರು. ಹೂ ಮೈಟ್ ಹ್ಯಾವ್ ಸ್ಟೋಲನ್ ಮೈ ಫೋನ್. ಅವಳು ಅವನನ್ನು ನಿನ್ನೆ ಮೀಟ್ ಮಾಡಿರ್ಬೋದು. ಶಿ ಮೈಟ್ ಹ್ಯಾವ್ ಮೆಟ್ ಹಿಮ್ ಯೆಸ್ಟರ್ಡೇ. ಯು ಮೈಟ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದೆಮ್. ಅಲ್ಲಿಗೆ ಹೋಗಿರಬಹುದು ನಿನ್ನೆ. ಸಂಜು ಮೈಟ್ ಹ್ಯಾವ್ ಬೀನ್ ದೇರ್ ಯೆಸ್ಟರ್ಡೇ ಆರ್ ಸಂಜು ಮೈಟ್ ಹ್ಯಾವ್ ಗಾನ್ ದೇರ್ ಯೆಸ್ಟರ್ಡೇ ಕೂಡ ಬರುತ್ತೆ, ಗಾನ್ ಕೂಡ ಬರುತ್ತೆ. ಬೀನ್ ಏನು ಅರ್ಥ ಕೊಡುತ್ತೆ ಅಂದರೆ ಹೋಗಿ ಬಂದಿರೋದು, ವಿಸಿಟ್ ಮಾಡಿ ಬಂದಿರೋ ಮೀನಿಂಗ್ ಕೊಡುತ್ತೆ. ಗಾನ್ ಅಂದರೆ ಹೋಗಿದ್ಬಹುದು, ಯಾಕೆಂದರೆ ಮೈಟ್ ಹ್ಯಾವ್ಗೆ ಗಾನೇ ಅಲ್ವಾ ಸೂಟ್ ಆಗೋ ವರ್ಡ್. ಗೋನ ಪಾಸ್ಟ್ ಪಾರ್ಟಿಸಿಪಲ್ ಗಾನ್ ಅಲ್ವಾ, ಪ್ರಾಪರ್ ಆಗಿ ಸೂಟ್ ಆಗೋದು. ಇಲ್ಲಿ ಗಾನ್ ಅದು ಕೂಡ ನೀವು ಹಾಕ್ಬೋದು. ಸಮಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್ ಟು ಹರ್. ನೀನು ಕಿರಣ್ನ ನೋಡಿ ಅವನ್ ಬ್ರದರ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿರಬಹುದು. ಯು ಮೈಟ್ ಹ್ಯಾವ್ ಮಿಸ್ಟೇಕನ್ ಕಿರಣ್ ಫಾರ್ ಹಿಸ್ ಬ್ರದರ್. ಈ ಥರನೇ ಹೇಳ್ತೀವಿ. ಮಿಸ್ಟೇಕ್ ಸಮ್ ಒನ್ ಫಾರ್ ಸಮ್ ಒನ್ ಅಂದರೆ ಅವ್ರನ್ನ ನೋಡಿ ನಾನು ಅವ್ರು ಅನ್ಕೊಂಡಿರ್ತೀಯ, ಫಾರ್ ಬರುತ್ತಿಲ್ಲ. ಹಿ ಮೈಟ್ ಹ್ಯಾವ್ ಗಾನ್ ಟು ರವೀಸ್ ಹೌಸ್ ಲಾಸ್ಟ್ ನೈಟ್. ಹಾಂ ನೋಡಿ, ಇಲ್ಲಿ ಹೇಳಿದ್ನಲ್ಲ, ಅವನಿನ್ನ ರಾತ್ರಿ ರವಿ ಮನೆಗೆ ಹೋಗಿರಬಹುದೇನೋ ಅಂತ ಹೇಳ್ತೀವಿ. ಗಾನ್ ಮೇಲೂ ನೀವು ಗಾನ್ ಹಾಕ್ಬೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ಕೇಸ್, ವಿಶಸ್ ಮತ್ತು ಹೋಪ್ಸ್ನ ನಾವು ಹೇಳೋದಕ್ಕೆ ಮೇ ಯೂಸ್ ಮಾಡ್ತೀವಿ, ಮೈಟ್ ಯೂಸ್ ಮಾಡಲ್ಲ ಯಾವಾಗಲೂ. ಅದು ನಿಮ್ಗೆ ಗೊತ್ತಿದೆ ಅಲ್ಲ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಇದರ ಸೆಂಟೆನ್ಸ್ ಸ್ಟ್ರಕ್ಚರ್
ಮೇ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಅದ್ರ ಮುಂದೆ ನಾವು ಇಮಿಡಿಯೇಟಾಗಿ ಸಬ್ಜೆಕ್ಟ್ನ ಮೆನ್ಷನ್ ಮಾಡ್ತೀವಿ, ಯಾರಿಗೆ ನಾವು ವಿಶ್ ಮಾಡ್ತಿದ್ದೀವೋ ಅವ್ರಿಗೆ. ಆ್ಯಂಡ್ ವರ್ಬ್ ಯಾವಾಗಲೂ ಬೇಸ್ ಫಾರ್ಮ್ನಲ್ಲಿರುತ್ತೆ, ING ಫಾರ್ಮ್ನಲ್ಲಿ ಇರಲ್ಲ, ಎಸ್ ಫಾರ್ಮ್ನಲ್ಲೂ ಇರಲ್ಲ, ಬೇರೆ ಯಾವ ಫಾರ್ಮ್ನಲ್ಲೂ ಇರಲ್ಲ. ಮೇ ಗಾಡ್ ಬ್ಲೆಸ್ ಯು, ನಿನಗೆ ದೇವರು ಒಳ್ಳೇದು ಮಾಡಲಿ, ಬ್ಲೆಸ್ ಮಾಡಲಿ. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನೋಡಿ, ಆಲ್ ಯುವರ್ ಡ್ರೀಮ್ಸ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್. ಮೇ ಸಬ್ಜೆಕ್ಟ್, ವರ್ಬ್ ಕಮ್. ನೋಡಿ, ಬ್ಲೆಸ್, ಕಮ್ ಬೇಸ್ ಫಾರ್ಮ್ನಲ್ಲಿರುತ್ತೆ. ಮೇ ದಿಸ್ ಡೇ ಬಿ ದ ಹ್ಯಾಪಿಯೆಸ್ಟ್ ಡೇ ಇನ್ ಯುವರ್ ಲೈಫ್. ಈ ದಿನ ಹ್ಯಾಪಿಯೆಸ್ಟ್ ಡೇ ಆಗಲಿ ನಿನ್ನ ಲೈಫ್ನಲ್ಲಿ. ಇಲ್ಲಿ ಯಾವುದು ಸಬ್ಜೆಕ್ಟ್? ದಿಸ್ ಡೇ. ವರ್ಬ್ ಬಿ. ಸೊ ಈ ಥರ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ರೆ ನೀವು ಬೇರೆಯವರಿಗೆ ವಿಶ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಮೇ ಸಬ್ಜೆಕ್ಟ್, ಯಾರ ಬಗ್ಗೆ ಹೇಳ್ತಿದ್ರೋ ಅವ್ರಿಗೆ ಅಥವಾ ಯಾವುದ್ರ ಬಗ್ಗೆ ಮಾತಾಡ್ತಿರೋ ಅದು ವರ್ಬ್. ಮೇ ಯುವರ್ ಲೈಫ್ ಫಿಲ್ ಆಗಲಿ ಯಾವುದರಿಂದ? ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಅಬಂಡೆನ್ಸ್ ಅಂದರೆ ಹೆಚ್ಚು, ಅತಿ ಹೆಚ್ಚು ಅಂತ ಹೇಳೋದು. ಮೇ ಯು ಹ್ಯಾವ್ ಅ ಲಾಂಗ್ ಆ್ಯಂಡ್ ಫ್ರೂಟ್ಫುಲ್ ಮ್ಯಾರೇಜ್. ಇಲ್ಲಿ ಯು ಅಂದರೆ ಇಬ್ಬರು ಬರ್ತಾರೆ, ಯಾರು ಸಿಂಗಲ್ ಪರ್ಸನ್ ಕೂಡ ಬರ್ಬೋದು. ಮೇ ದ ನ್ಯೂ ಇಯರ್ ಬ್ರಿಂಗ್ ಯು ಆಲ್ ಯುವರ್ ಹಾರ್ಟ್ ಡಿಸೈರ್ಸ್. ಅಂದರೆ ಇನ್ನು ಎಲ್ಲ ಕನಸುಗಳ ಆಸೆಗಳನ್ನ ಇದು ತರಲಿ. ಮೇ ಯು ಬೋತ್ ಬಿ ವೆರಿ ಹ್ಯಾಪಿ. ಮೇ ಗಾಡ್ ಬಿ ವಿತ್ ಯು. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಸೊ ಇದು ಡೆಡ್ ಪರ್ಸನ್ಗೆ ಪ್ರೇ ಮಾಡೋದು ಈ ಥರ. ಲೆಟ್ ಅಸ್ ಪ್ರೇ ದಟ್ ಪೀಸ್ ಆ್ಯಂಡ್ ಹೆಲ್ತ್ ಮೇ ಸೂನ್ ರಿಟರ್ನ್ ಟು ಮ್ಯಾನ್ಕೈಂಡ್. ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿರೋದು ಬೇರೆ ಥರ ಇದೆ. ನೋಡಿ, ಲೆಟ್ ಅಸ್ ಪ್ರೇ ದ್ಯಾಟ್, ಪ್ರೇ ಮಾಡೋಣ ಏನಂದರೆ ಪೀಸ್ ಆ್ಯಂಡ್ ಹೆಲ್ತ್ ಮೇ ಸೂನ್, ಅದು ಬೇಗನೆ ರಿಟರ್ನ್ ಅಂದರೆ ಬೇಗ ವಾಪಸ್ ಬರಲಿ. ಮ್ಯಾನ್ಕೈಂಡ್ ಅಂದರೆ ಮಾನವ ಕುಲಕ್ಕೆ. ಐ ಹೋಪ್ ದಟ್ ದ ಯಂಗ್ ಕಪಲ್ ಮೇ ಎಂಜಾಯ್ ಮೆನಿ ಇಯರ್ಸ್ ಆಫ್ ಹ್ಯಾಪಿನೆಸ್ ಟುಗೆದರ್. ಇಲ್ಲಿ ಸ್ಟಾರ್ಟ್ ಆಗಿರೋದು ಐ ಹೋಪ್ ದ್ಯಾಟ್ ಇಂದ ಸ್ಟಾರ್ಟ್ ಆಯ್ತಲ್ವಾ, ಅದರಿಂದ ಅದಾದ ತಕ್ಷಣ ಸಬ್ಜೆಕ್ಟ್ ಹಾಕಿ. ಗೊತ್ತಾಯ್ತಲ್ಲ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒಂದು ಕೇಸ್ ಇದೆ, ಆ್ಯಂಡ್ ನಿಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ. ಪರ್ಮಿಷನ್ ಕೇಳೋದಕ್ಕೆ ಆ್ಯಂಡ್ ಪರ್ಮಿಷನ್ನ ಗ್ರ್ಯಾಂಟ್ ಮಾಡೋದಕ್ಕೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದು ತುಂಬ ಫಾರ್ಮಲ್ ಆ್ಯಂಡ್ ತುಂಬ ಪೊಲೈಟ್, ತುಂಬ ಅಫಿಷಿಯಲ್ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆರ್ ನಿಮ್ಗೆಲ್ಲಾದರೂ ತುಂಬ ಪೊಲೈಟ್ ಆಗಬೇಕು ಅಂತ ಅನಿಸಿದ್ರೆ ಮೇಯಿಂದ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಮೇ ಐ ಸ್ಪೀಕ್ ಟು ಯು ಸರ್ ಅಂತ ನೀವು ಕೇಳ್ಬೋದು. ಆರ್ ನಿಮ್ಗೆ ಈ ಥರ ಯಾರಾದರೂ ಕೇಳಿದ್ರೆ ನೀವು ಅವರಿಗೆ ಈ ಥರ ಹೇಳ್ಬೋದು, ಎಸ್ ಯು ಮೇ ಅಂತ. ಮಾತಾಡ್ಬೋದು, ಅಂದರೆ ಅವ್ರು ಏನು ಕೇಳಿರ್ತಾರೋ ಅದೇ. ಇನ್ನೊಂದು ಹೇಳ್ತೀನಿ, ಎಸ್ ಯು ಮೇ ಅಂತ ಹೇಳಿದ್ರೆ, ಯು ಮೇ ಅಂದರೆ ತುಂಬ ಬಾಸಿ ಟೈಪ್ನಲ್ಲಿ ನೀವು ಅವರಿಗೆ ಪರ್ಮಿಷನ್ ಕೊಡ್ತಿದ್ರಾ, ಅಂದರೆ ಅಥಾರಿಟೇಟಿವ್ಲಿ ನೀವು ಅವರಿಗೆ ಪರ್ಮಿಷನ್ ಕೊಡ್ತಿದ್ದೀರಾ, ನೀವೊಂದು ಬಾಸ್ ಪೊಸಿಷನಲ್ಲಿ ಇದ್ದುಕೊಂಡು ಕೊಡ್ತಿದ್ದೀರಾ, ಆ ಥರ ಮೀನಿಂಗ್ ಬರುತ್ತೆ, ಆ ಥರ ಮೆಸೇಜ್ ಕನ್ವೆ ಆಗುತ್ತೆ ಯು ಮೇ ಅಂತ ನೀವು ಹೇಳ್ತಾ ಇದ್ದರೆ. ರೈಟ್. ಯು ಮೇ ಸಿಟ್, ನೀವು ಕುತ್ಕೋಬೋದು. ನೋ ಯು ಮೇ ನಾಟ್, ನಿಮಗೆ ಪರ್ಮಿಷನ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಯು ಮೇ ನಾಟ್ ಅಂತ ಹೇಳ್ಬಿಡಿ ಅಷ್ಟೇ. ಮೇ ಐ ಬಿಗಿನ್, ಮೇ ಐ ಗೋ ಫಸ್ಟ್, ಮೇ ಐ ಕಾಲ್ ಲೇಟರ್, ಮೇ ಐ ಪುಟ್ ಇಟ್ ಹಿಯರ್, ಮೇ ಐ ಯೂಸ್ ದ ಟಾಯ್ಲೆಟ್, ಹೌ ಮೇ ಐ ಹೆಲ್ಪ್ ಯು. ಸೊ ಈ ಥರ ಮೇಯಿಂದ ನೀವು ಕೇಳ್ತಾ ಇದ್ದಂತೆ ತುಂಬ ಪೊಲೈಟ್ ಆಗ್ತಿದ್ದೀರಾ ನೀವು, ಅಂದರೆ ಒಂದು ರೀತಿ ಅವಶ್ಯಕತೆಗಿಂತ ಜಾಸ್ತಿ ಪೊಲೈಟ್ನೆಸ್ ತೋರಿಸ್ಬೇಕಂದ್ರೆ ನೀವು ಮೇ ಯೂಸ್ ಮಾಡಬಹುದು. ಮೇ ಐ ಗೋ ಹೋಮ್ ನಾವ್, ಮೇ ಐ ಸಿ ಯುವರ್ ಫೋನ್, ಮೇ ಐ ಹ್ಯಾವ್ ಯುವರ್ ನೇಮ್, I like this coat, may I try it on, may I leave my luggage here, you may go home if you want to. May I ask a couple of questions? May I borrow your phone for a while? May we make a call with this phone? If I have any other questions, may I call you? Right? ಗೊತ್ತಾಯ್ತಲ್ಲ. ಸೊ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋನ ಇನ್ನೊಂದೆರಡು ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ನಲ್ಲ, ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಿ. ನಿಮಗೆ ಟೈಮ್ ಇದ್ದರೆ ಕೆಳಗಡೆ ಕಾಮೆಂಟ್ನಲ್ಲೂ ಮಾಡ್ಬೋದು, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಅವಶ್ಯಕತೆ ಇರೋ ಎಲ್ಲರಿಗೂ ಶೇರ್ ಮಾಡಿ. ನಾನು ನಿಮ್ಮ ಹತ್ರ ಇದೊಂದೇ ರಿಕ್ವೆಸ್ಟ್ ಯಾವಾಗಲೂ ಮಾಡ್ಕೊಳ್ಳೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.